ಇಲ್ಲಿ ನೀವು ರೈಸ್ ತಗೊಂಡ್ರೆ ಚಿಕನ್ ಫ್ರೀ ಅಂತೆ ಬಾಸ್. ಊಟ ಮಾಡಿರ್ತಾರೆ, ನಮ್ಮ ಹತ್ರ ಕಾಸಿಲ್ಲಮ್ಮ ಅಂತ ಹೇಳ್ತಾರೆ. ಆಯ್ತು ಬಿಡಪ್ಪ ಹೋಗು ಅಂತಾರೆ. ನೋಡಿ ಅಣ್ಣ ಹಾಫ್ ರೈಸ್ ಇದು. ಹಾಫ್ ರೈಸ್ ಅಣ್ಣ ಫುಲ್ ರೈಸ್ ಅಲ್ಲ, ಹಾಫ್ ರೈಸ್. ನೋಡಿ ಪೀಸ್ಗಳು ಹಾಕ್ತೀನಿ ಚಿನ್ನಕ್ಕೆ ಜನಕ್ಕೆ. ಅದು ಫ್ರೀ ಫ್ರೀ. ಇನ್ನು ಸ್ಪೆಷಲ್ ಅನ್ಸಿದೆ ಏನ್ ಗೊತ್ತಾ, ಎಲ್ಲಾ ಕಡೆ ಈ ಬಟ್ಲಲ್ಲಿ ಸೌಟಲ್ಲಿ ಅಳತೆ ಮಾಡಾಕ್ತಾರೆ, ಬಟ್ ಇಲ್ಲ ಅಳತೆ ಮಾಡೋ ಸೀನೇ ಇಲ್ಲ. ಕೈಯಿಂದ ಎತ್ತಾಕ್ತಾನೆ ಇರೋದೆ ರೈಸ್ ನ. ಕೊಡಿಲಿ ನೋಡಿ, ತಟ್ಟೆ ಕೊಡಲ್ಲ, ಭಯ ಬೀಳ್ತಾರೆ ಊಟ ಮಾಡಕ್ಕೆ. ಸಾಕು 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 ಅಂತಾರೆ ಅವ್ರೇನೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಮಹಾಲಕ್ಷ್ಮೀಪುರಮಲ್ಲಿ ಅಮ್ಮ ಹೋಟೆಲ್ ಅಂತಾನೆ ಫೇಮಸ್ಸು, ಅಂದರೆ ಅಮ್ಮ ಸ್ಟ್ರೀಟ್ ಫುಡ್ ಅಂತಾನೆ ಫೇಮಸ್ಸು. ಯಾವುದೇ ರೀತಿ ಹೆಸರಿಟ್ಟಿಲ್ಲ, ಬಟ್ ಪ್ರತಿಯೊಬ್ಬರು ಕರೆಯುವಂಥದ್ದು ಅಮ್ಮ ಹೋಟೆಲ್ ಅಂತಾನೆ. ಅತ್ಯದ್ಭುತವಾದಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ. ಇಲ್ಲಿ ನೀವು ರೈಸ್ ತೊಗೊಂಡ್ರೆ ಚಿಕನ್ ಫ್ರೀ ಅಂತೆ ಬಾಸ್. ಅಂದರೆ ನೀವು ರೈಸ್ ಹಾಕಿಸ್ಕೊಂಡ್ರೆ ಒಂದು 2 ಪೀಸ್ ಅಂತೂ ಬಿದ್ದೇ ಬೀಳುತ್ತಂತೆ. ಅಂದರೆ ಚಿಕನ್ನು ತಿಂದು ಹೋಗಲಿ ಅನ್ನೋ ಒಂದು ಪ್ರೀತಿ ವಿಶ್ವಾಸಕ್ಕೆ ಅಮ್ಮ ಆ ರೀತಿ ಕೊಡ್ತಾರಂತೆ. ಕಡಿಮೆ ಬಜೆಟ್ಟು. ಸೊ ಕಳೆದ 16 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಐಟಮ್ ಇದೆ, ಚಿಕನಲ್ಲೂ ಕೂಡ ತುಂಬ ಐಟಮ್ ಇದೆ. ಇನ್ನೂ ಸ್ಪೆಷಲ್ ಅನ್ಸಿದೆ ಏನು ಗೊತ್ತಾ, ಎಲ್ಲ ಕಡೆ ಈ ಬಟ್ಲಲ್ಲಿ ಸೌಟಲ್ಲಿ ಅಳತೆ ಮಾಡಾಕ್ತಾರೆ, ಬಟ್ ಇಲ್ಲ ಅಳತೆ ಮಾಡೋ ಸೀನೇ ಇಲ್ಲ. ಕೈಯಿಂದ ಎತ್ತಾಕ್ತಾನೆ ಇರೋದೆ ರೈಸ್ನ. ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಹಾಫ್ ರೈಸೇ ಫುಲ್ ರೈಸ್ ಇದ್ದಂಗೆ ಇರುತ್ತಂತೆ. ಆ ರೇಂಜ್ ಕ್ವಾಂಟಿಟಿ ಕೊಡ್ತಾ ಇದ್ದಾರೆ. ಮತ್ತಿನ್ನ ಬಂದವರೆಲ್ಲ ಅದನ್ನೇ ಹೇಳ್ತಿದ್ರು, ಅಂದರೆ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ನಾಳೆ ಬಂದು ಕೊಡ್ತೀನಿ ಅಂದರೆ ಆಯಿತು ಬಿಡಪ್ಪ ಅಂತಾರಂತೆ. ಸೊ ಆ ರೇಂಜಿಗೆ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಸೊ ತುಂಬ ಪ್ರೀತಿಯಿಂದ ಬಂದು ಜನ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಟೇಸ್ಟು ಕೂಡ ಅಷ್ಟೇ ಕೊಡ್ತಾ ಇದ್ದಾರಂತೆ. ಎಲ್ಲಿ ಅಂದರೆ ಮಹಾಲಕ್ಷ್ಮೀಪುರಮು. ಇದು ನಂದಿನಿ ಥಿಯೇಟ್ರ್ ಆಗಿತ್ತು. ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗು ನಂದಿನಿ ಥಿಯೇಟ್ರ್ ಆಗಿತ್ತು. ಅಂದರೆ ಇವಾಗ ಚೈತನ್ಯ ಸ್ಕೂಲ್ ಏನೋ ಆಗಿದೆ. ಅದರ ಅಪೋಸಿಟಲ್ಲೇ ಈ ಒಂದು ಸ್ಟ್ರೀಟ್ ಫುಡ್ ಇದೆ. ಪ್ರತಿ ದಿನ ಇರುತ್ತೆ. ಹೋಟೆಲ್ ಇಲ್ಲ ಅಂದಾಗ ಜನ ತುಂಬ ಬೇಜಾರಾಗಿ ವಾಪಸ್ ಹೋಗೋಂಥ ಸಂದರ್ಭಗಳು ತುಂಬ ಇದೆಯಂತೆ. ಸೊ ತುಂಬ ಚೆನ್ನಾಗಿರೋಂಥ ಬಜೆಟ್ ಫ್ರೆಂಡ್ಲಿ ಒಂದೊಳ್ಳೆ ಸ್ಟ್ರೀಟ್ ಫುಡ್ ಸಿಗುತ್ತೆ, ಅದು ಕೂಡ ನಾನ್ ವೆಜ್ಜು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ ಇವತ್ತು. ಬನ್ನಿ. ನೋಡಿ ಹಿಂಗ್ ಜನ ಸಾಕೊಂತಾರ, ಅವರೇ ಸಾಕೊಂತಾರಣ್ಣ ಅಲ್ವಾ ಊಟನ. ಹೊಟ್ಟೆ ತುಂಬ ಊಟ. ಸೂಪರ್. ನಮಸ್ತೆ. ನಮಸ್ತೆ ಅಣ್ಣ. ಅಮ್ಮ ತಮ್ಮ ಹೆಸರು? ಅಂಬಿಕಾ ಅಂತ. ಅಂಬಿಕಾ ಅವರು. ಅಮ್ಮ ಸ್ಟ್ರೀಟ್ ಫುಡ್ ನೇಮ್ ಏನಿದೆ? ನಮ್ದಣ್ಣ ಏನಿಟ್ಟು ಅಮ್ಮ ಹೋಟೆಲ್ ಅಂತ ಜನನೇ ಇಟ್ಬಿಟ್ಟಿದ್ದಾರೆ. ಅಮ್ಮ ಹೋಟೆಲ್ ಅಂತ ಇಟ್ಬಿಟ್ಟಿದ್ದಾರೆ. ಬೋರ್ಡ್ ಇಲ್ಲ ಒಟ್ನಲ್ಲಿ. ಬೋರ್ಡ್ ಇಲ್ಲ ಅಣ್ಣ, ನನ್ ಜನನೇ ಅಮ್ಮ ಹೋಟೆಲ್ ಅಂತ ಇಟ್ಟಿದ್ದಾರೆ. ಅಮ್ಮ ಹೋಟೆಲ್ ಅಂತ ಯಾವಾಗ ಶುರುವಾಗಿದೆ? ನಮ್ದು 16 ವರ್ಷ ಆಯ್ತು. 16 ವರ್ಷ ಆಯ್ತು. ಅಮ್ಮ ಏನೇನ್ ಸಿಗುತ್ತೆ? ನಮ್ದು ಬೋಟಿ ಇದೆ. ಹಂಗೆ ತೋರಿಸ್ಬಿಡ್ತೀರಾ? ತೋರಿಸ್ತೀನಿ ಬನ್ನಿ. ನೋಡ್ರಿ ಇದು ಒಂದೇ ನಿಮಿಷ, ನಾನು ಈ ಕಡೆ ಬಂದು. ಆಯ್ತು ಬನ್ನಿ. ಇದು ಎಗ್ ಬೋಟಿ ಫ್ರೈ. ಇದು ಎಗ್ ಬೋಟಿ ಫ್ರೈ. ಎಗ್ ಬೋಟಿ ಫ್ರೈ. ಓಕೆ, ಡೈಲಿ ಮಾಡ್ತೀರಾ? ಡೈಲಿ ಮಾಡ್ತೀವಿ. ಎಗ್ ಬುರ್ಜಿ. ಎಗ್ ಬುರ್ಜಿ ಹಂಗೆ ತೋರಿಸಿ. ಎಗ್ ಬುರ್ಜಿ. ಎಗ್ ಬುರ್ಜಿ ಇರುತ್ತಾ? ಇರುತ್ತೆ. ಯೂಶುವಲಿ ಕಮ್ಮಿ ಎಲ್ಲ ಕಡೆ ಇರಲ್ಲ. ಎಗ್ ಬುರ್ಜಿ ಇದೆ. ಆಮೇಲೆ ಲಿವರ್ ಫ್ರೈ ಇದೆ. ಲಿವರ್ ಫ್ರೈ ಇದೆ. ಲಿವರ್ ಫ್ರೈ ಇದೆ. ಓಹೋ, ಓಕೆ. ಲಿವರ್ ಫ್ರೈ ಇದೆ. ರೆಡ್ ಚಿಲ್ಲಿ ಇದೆ. ಚಿಕನ್. ರೆಡ್ ಚಿಲ್ಲಿ. ರೆಡ್. ಓಕೆ. ಕೆಂಪು ಮೆಣಸಿನಕಾಯಿ. ಕೆಂಪು ಮೆಣಸಿನಕಾಯಿ ಖಾರ ಹಾಕಿ ಮಾಡೋದು. ಇದು ಗ್ರೀನ್ ಚಿಲ್ಲಿ ಚಾಪ್ಸ್ ತರ ಅಲ್ವಾ? ಇದು ಸಕ್ಕತ್ತಾಗಿರೋದು. ಆಮೇಲೆ ಪೆಪ್ಪರ್ ಡ್ರೈ ಇದೆ. ಪೆಪ್ಪರ್ ಡ್ರೈ ಇದೆ. ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈ ಇದೆ. ಸೂಪರ್. ಓಕೆ. ಚಿಕನ್ ಪೆಪ್ಪರ್. ಚಿಕನ್ ಕೈಮಾ ಇದೆ. ಓ, ಕೈಮಾನು ಉಂಟಾ? ಚಿಕನ್ ಕೈಮಾ ಇದೆ. ಓಕೆ, ಸೂಪರ್. ಓಕೆ. ಆಮೇಲೆ ಚಿಕನ್ ಸಾರು ಇದೆ. ಚಿಕನ್ ಸಾರು ಇದೆ. ಓಕೆ. ಆಮೇಲೆ ಪಾಲಕ್ ಚಿಕನ್ ಇದೆ. ಪಾಲಕ್ ಚಿಕನ್ ಚಪಾತಿಗೆ ಗ್ರೇವಿ. ಓಕೆ. ಮೊಟ್ಟೆ ಇದೆ. ಮೊಟ್ಟೆ ಇದೆ. ಮತ್ತೆ ಬೇಳೆ ಸಾರು ಇದೆ. ರಸಂ ಇದೆ. ಬೇಳೆ ಸಾರು. ಮುದ್ದೆ ಇದೆ. ಸ್ಪೆಷಲ್ ಆಗಿ ಇಂಪಾರ್ಟೆಂಟ್. ಚಪಾತಿ ಇದೆ. ನೋಡಿ ಮನೇಲೆ ಮಾಡೋ ಚಪಾತಿ, ನಾವು ರೆಡಿಮೇಡ್ ತಗೊಳ್ಳಲ್ಲ, ಮನೇಲೆ ಮಾಡ್ಕೊಂಬರೋದು ಚಪಾತಿ. ಓಕೆ. ಇದು ರೈಸ್. ಇದು ಅದು ಲಿವರ್ ಫ್ರೈ. ಇದು ಬೋಟಿ ಸಾಂಬಾರು. ಓಕೆ. ಬೋಟಿನೂ ಇದೆಯಾ? ಬೋಟಿನೂ ಇದೆ. ಇಲ್ಲಿದೆಯಲ್ಲ ಬೋಟಿ. ಓಕೆ, ಓಕೆ. ಆಮೇಲೆ ನೋಡ್ರಿ ರೈಸು. ವೈಟ್ ರೈಸ್. ನಾವು ಕೈಯಲ್ಲೇ ಹಾಕೋದು. ಹಿಂಗೆ ಕೈಯಲ್ಲಿ ಹಾಕೋದು. ಸ್ಪೂನ್ ಎಲ್ಲ ಹಾಕಲ್ಲ. ಸ್ಪೂನಲ್ಲೆಲ್ಲ ಬಟ್ಲೆ ಮಾಡ್ಕೊಂಡಿಲ್ಲ, ಕೈಯಲ್ಲೇ ಹಾಕೋದು. ನೋಡ್ರಿ ಲಿವರ್. ಲಿವರ್ ಎಲ್ಲರಿಗೂ ಫ್ರೀ ಆಗಿ ಹಾಕ್ತೀನಿ, ದುಡ್ಡು ತಗೊಳಲ್ಲ. ಲಿವರ್ ಫ್ರೀ ಹಾಕ್ತೀನಿ ಊಟಕ್ಕೆ ಬರೋರ್ಗೆ ಎಲ್ಲಾರ್ಗು. ಇರೋರು ಬರ್ತಾರೆ, ಇಲ್ದಿರೋರು ಬರ್ತಾರಲ್ಲ ಅಣ್ಣ, ತಿಂತಾ ಇರೋರು ನೋಡ್ಬಿಟ್ಟು ಬೇಜಾರು ಮಾಡ್ಕೋಬಾರ್ದು. ಹಾಕ್ತೀನಿ ಲಿವರು. ಆಮೇಲೆ ಪೀಸ್ ಖಾಲಿ ಆಯ್ತಂದ್ರೆ ಪೀಸ್ ಹಾಕ್ತೀನಿ. ಒಂದೊಂದು ಪೀಸ್ ಹಾಕ್ತೀನಿ. ಫ್ರೀಯಾಗಿ ಹಾಕ್ತೀನಿ.
ಲಾಸ್ ಆಗಲ್ವಾ ನಿಮ್ಗೆ? ಲಾಸ್ಟ್ ಅದ್ರಲ್ಲಿ ಊಟ ಮಾಡ್ಕೊಳ್ಬೇಕು ಜನ ಅಷ್ಟೇ. ಹೊಟ್ಟೆ ತುಂಬಾ ಊಟ ಅಷ್ಟೇ ಮಾಡ್ಬೇಕು. ಸೇರ್ವೆ ಬೇಡವಾ? ಯಾಕೆ ಯಾರ್ದು ತಟ್ಟೆ ನಿಂದಮ್ಮ? ನೋಡಿ ಅಣ್ಣ ಹಾಫ್ ರೈಸ್ ಇದು. ಹಾಫ್ ರೈಸ್ ಹ್ಞೂ ಅಣ್ಣ ಫುಲ್ ರೈಸ್ ಅಲ್ಲ, ಹಾಫ್ ರೈಸ್. ನೋಡಿ ಪೀಸ್ಗಳು ಹಾಕ್ತೀನಿ ತಿನ್ನಕ್ಕೆ ಜನಕ್ಕೆ. ಅದು ಫ್ರೀ ಫ್ರೀ ಅವಾಗಿಂದ ಕೈ ಹಾಫ್ ರೈಸ್. ಹ್ಞೂ ನಾನು 16 ಇದೇ ಕೈಯೇ. ಹ್ಞೂನಪ್ಪ ಕೊಡ್ಸಮ್ ಕೊಡಿಲಿ. ನೋಡಿ ಈಗ ತಟ್ಟೆ ಕೊಡಲ್ಲ, ಭಯ ಬೀಳ್ತಾರೆ ಊಟ ಮಾಡಕ್ಕೆ. ಸಾಕು 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 ಅಂತಾರೆ ಅವ್ರೇನೆ. ಎಷ್ಟೋ ಜನ ಕೈಯೇ ಬರಲ್ಲ ಅಂತಾರೆ. ಇಲ್ಲ ಇಲ್ಲ, ನಮ್ಮ ಹೋಟ್ಲಲ್ಲಿ ಯಾರು ಬೈಕೊಂಡು ಹೋಗಲ್ಲ, ನಮ್ಮನ್ನ ಬೈಕೊಂಡು ಹೋಗಲ್ಲ. ಅಪ್ಪ ಚಪಾತಿ ಕೊಟ್ಟೆ ಮನೆ ಅಲ್ವಾ? ಅಮ್ಮ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಒಂದು 12:45 ಒಂದು 4 ಗಂಟೆ 5 ಗಂಟೆವರೆಗೂ ಇರುತ್ತೆ. 4 ಗಂಟೆ 5 ಗಂಟೆವರೆಗೂ ಪ್ರತಿದಿನ ಇಷ್ಟು ಐಟಮ್ ಇರುತ್ತಾ? ಇರುತ್ತೆ, ದಿನ ಇರುತ್ತೆ. ಮೀನಿದೆ, ಮೀನಿದೆ. ಹೌದಾ? ಮೀನು ಸಾಂಬಾರ್ ಇದೆ. ಓ ಮೀನ್ ಸಾರು. ಅವ ಚಪಾತಿ ಅಪ್ಪ, ಮೊಟ್ಟೆ ಹಾಕ್ಲಮ್ಮ. ಅಮ್ಮ ನೀವೇ ಎಲ್ಲ ಅಡಿಗೆ ಮಾಡೋದು? ನೋನಪ್ಪ, ಮಗಳು ಸೊಸೆ ಎಲ್ಲ ನಾವೇ. ಭಟ್ರನ್ನ ಯಾರನ್ನೂ ಇಟ್ಕೊಂಡಿಲ್ಲ, ಓಕೆ. ಎಲ್ಲ ನೀವೇ ಮಾಡ್ತೀರಾ? ನಾವೇ ಮಾಡ್ತೀವಪ್ಪ, ಓಕೆ. ನಾವೇ ಮಾಡ್ತೀವಿ. ಜನ ಖುಷಿಯಾಗಿ ಬರ್ತಾರೆ ಊಟಕ್ಕೆ, ಅಲ್ವಾ? ಖುಷಿಯಾಗಿ ಬರ್ತಾರೆ. ಎಷ್ಟು ವರ್ಷ ಆಯ್ತು? ನಮ್ದು 16 ವರ್ಷ ಆಯ್ತು. 16 ವರ್ಷ ಆಯ್ತು. ಅವಾಗಿಂದ ಇದೇ ಜಾಗನಾ? ಅವ ಇದೇ ಜಾಗನೇ, ಇದೇ ಜಾಗ? ಇದೇ ಜಾಗನೇ, ಓಕೆ. ಇದೇ ಜಾಗ. ಅಮ್ಮ ಅವಾಗ ಎಷ್ಟಿತ್ತು ರೈಸ್ ಎಲ್ಲ? ಅವಾಗ ರೈಸು 30 ರೂಪಾಯಿ ಇತ್ತು, ಫುಲ್ 30 ರೂಪಾಯಿ ಇತ್ತು. ಒಟ್ಟು ಒಂದು ಊಟ 40 ರೂಪಾಯಿ ಇತ್ತು. ಇವಾಗ 50 ರೂಪಾಯಿ ಮಾಡಿದೀನಿ ಒಂದು ಊಟ. 10 ರೂಪಾಯಿ ಜಾಸ್ತಿ ಮಾಡಿದೀನಿ. 16 ವರ್ಷದಿಂದ 10 ರೂಪಾಯಿ ಜಾಸ್ತಿ ಮಾಡಿದೀನಿ ಅಲ್ವಾ? ಅದೇನ್ ಜನ ಹೇಳಿರೋದಕ್ಕೆ ನಾನು ಮಾಡಿರೋದು, ಇಲ್ಲ ಮಾಡ್ತಾ ಇರ್ಲಿಲ್ಲ ನಾನು. ಅವ ಹೆಂಗೆ ಒಂದು ಶುರು ಮಾಡ್ಬೇಕು ಒಂದು ಸ್ಟ್ರೀಟ್ ಫುಡ್ ನ ಅಂತ ಪ್ಲಾನ್ ಬಂದಿದ್ದು? ನಮ್ಗೆ ಏನು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಮಗ ಕರೆಂಟ್ ಕೈ ಇದ್ ಮಾಡ್ಬಿಟ್ಟು ಇದಾಯ್ತು. ಇಲ್ಲಿ ಥಿಯೇಟರ್ ಇತ್ತು ಮೊದಲು, ನಂದಿನಿ ಥಿಯೇಟರ್. ಅಲ್ಲಿ ಮ್ಯಾನೇಜರ್ ಇದ್ರು. ನಮ್ಮ ಮನೆಯಿಂದ ಹುಡುಗರು, ನಮ್ಮ ಯಜಮಾನರು ಇಲ್ಲಿ ಶಿಫ್ಟಿಂಗ್ ಮಾಡ್ತಾ ಇದ್ರು. ಥಿಯೇಟರ್ ರೀಲ್ ಎಲ್ಲ ಕೊಡ್ತಾ ಇದ್ರು. ಸರಿ, ಅವ್ರೇನ ಬೇಕು ಅಂದ್ರೆ ಊಟ ಕೇಳಿ ಮಾಡಿಸ್ಕೊಳ್ಳೋರು ನಮ್ಮ ಮನೇಲಿ. ಅದಕ್ಕೆ ಏನಕ್ಕೆ ನೀವು ನಾನು ಮನೆ ಕೆಲಸ ಮಾಡ್ತಾ ಇದ್ದೆ. ಮನೆ ಕೆಲಸ ಬೇಡ, ಇಲ್ಲೇ ಹೋಟ್ಲ್ ಇಡಿ, ನಾವು ಇದ್ದೀವಲ್ಲ ಇಲ್ಲಿ ಥಿಯೇಟರ್ ಅವರೇ ಜಾಗ ಮಾಡಿ ಅಲ್ಲಿ ಇಡ್ತಾ ಇದ್ದೆ ಮೊದಲು. ಆ ಕಡೆ ಇಲ್ಲೇ ಮುಂದ್ಗಡೆನೆ ಇಲ್ಲೇ. ಆಮೇಲೆ ಅವರೆಲ್ಲ ಹೇಳಿ ಕ್ಯಾಂಟೀನ್ ಮಾಡಿಸ್ಕೊಟ್ರು. ಅಣ್ಣ ಕ್ಯಾಂಟೀನ್ ಮಾಡಮ್ಮ, ಚೆನ್ನಾಗಿ ಅಡುಗೆ ಮಾಡ್ತೀರಾ, ಇರ್ಲಿ ಮನೆ ಕೆಲಸ ಬಿಟ್ಬಿಡಿ ಮಾಡಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅಮ್ಮ ಯಾವ ಊರು? ಇದೇ ಬೆಂಗಳೂರೇ, ಮಹಾಲಕ್ಷ್ಮಿ ಲೇಔಟ್. ಇಲ್ಲೇ ಹುಟ್ಟು ಬೆಳೆದಿರೋದೆಲ್ಲ ಇಲ್ಲೇ. ಹೌದಾ? ಇಲ್ಲೇ ಅಣ್ಣ. ಸೂಪರ್. ಎಲ್ಲೂ ಬೇಜಾರಾಗಿಲ್ವಾ? ಏನು ಬೇಜಾರಾಗಿಲ್ಲ. ನಾವು ಹೋಟ್ಲು ಮಾಡದೇ ಇದ್ರೆ ಬೇಜಾರಾಗುತ್ತೆ. ಹೋಟ್ಲು ಮಾಡದೇ ಇದ್ರೆ ಜನ ಬಂದು ಬೈಕೊಂಡು ಹೋಗ್ತಾರೆ, ಫೋನ್ ಮಾಡ್ತಾರೆ ಹೋಟ್ಲ್ ಹಾಕಿಲ್ಲ ಅಂತ. ನೋಡಿ ಪಾಪ ಇಂಥವ್ರೆಲ್ಲ ಬರ್ತಾರೆ, ಅವರೆಲ್ಲ ಪೇಪರ್ ಇದ್ಮೇಲೆ ಮಾಡ್ತಾರೆ. ಪಾಪ ಅಂಥವ್ರೆಲ್ಲ ಬರ್ತಾರೆ, ಒಂದು 5-6 ಜನ ಊಟಕ್ಕೆ ಬರ್ತಾರೆ. ಪೇಪರ್ ಆಯೋರು ಅವ್ರಿಗೆಲ್ಲ ಊಟ ಕೊಡಿ, ಬರ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರೆ. ಅವ್ರಿಗೆ ನನ್ನ ಪಕ್ಷಿಗಳು ಬೇಜಾರು ಮಾಡ್ಕೊತವೆ, ಕಾಗೆ ಅಳಿಲು ಅಲ್ವಾ? ಬಂದ ತಕ್ಷಣ ಅವುಗಳಿಗೆ ಅವ್ರಿಗೆ ಹಾಕದ್ ಮುಂಚೆ ನಾನು ಏನು ಕೆಲಸ ಮಾಡಲ್ಲ ಅಣ್ಣ, ಊಟನೇ ಕೊಡಲ್ಲ. ಎಷ್ಟೇ ಜನ ನಿಂತಿದ್ರು ಕೊಡಲ್ಲ ನಾನು. ಹಳ್ಳಿಗೆ ಫಸ್ಟ್ ಬರ್ತಿದ್ದಂಗೆ ಫಸ್ಟ್ ಅವ್ರಿಗೆ ರಾಮ ಅಂದ್ರೆ ಓಡ್ ಬರ್ತಾನೆ, ರಾಮ ಅಂದ್ರೆ ಓಡ್ ಬರ್ತಾನೆ. ಸೂಪರ್. ಮತ್ತೆ ನೈಟು ಇದೆಯಾ ಊಟ? ನೈಟ್ ಇಲ್ಲಣ್ಣ, ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ವಿ. ಇವಾಗ ಒಂದ್ ಸ್ವಲ್ಪ ಹುಷಾರ್ ಆರೋಗ್ಯ ಕೆಡ್ತು, ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಎಲ್ಲ ತಿಂಡಿ ಮಾಡಿ ಅಂತ ಹಿಂಸೆ ಮಾಡ್ತಾ ಇದ್ದಾರೆ. ತಿಂಡಿ ಮಾಡ್ಬೇಕಣ್ಣ, ಮತ್ತೆ ಮಾಡ್ತೀನಿ ತಿಂಡಿ. ಊಟ 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 ಇರುತ್ತೆ. ಓಕೆ ಸೂಪರ್ ಅಮ್ಮ. 12:30 ಒಂದು 2:45-3 ಗಂಟೆ ಕ್ಲೋಸ್ ಆಗ್ಬಿಡುತ್ತೆ ಒಂದೊಂದ್ಸಲಿ. ಕ್ಲೋಸ್ ಆಗ್ಬಿಡುತ್ತೆ. ಜನನ ಹುಡ್ಕೊಂಡ್ ಬರ್ತಾರೆ ಊಟಕ್ಕೆ ಅಷ್ಟೇ. ಅವನಣ್ಣ ಫೋನ್ ಮಾಡ್ತಾರೆ, ಹಾಕಿಲ್ಲ ಅಂದ್ರೆ ಫೋನ್ ಮಾಡ್ತಾರೆ, ಯಾಕವ ಹಾಕಿಲ್ಲ ಅಂತ ಫೋನ್ ಮಾಡ್ತಾರೆ. ಹೌದಣ್ಣ. ಸೂಪರ್. ಮತ್ತೆ ನಾ ಸ್ಟ್ರೀಟ್ ಫುಡ್ ಬರ್ಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್? ಇದು ನಾಗ್ಪುರ ವಾರ್ಡು, ಮತ್ತೆ ನಂದಿನಿ ಥಿಯೇಟ್ರು, ಆದಿತ್ಯ ಹೋಟ್ಲು. ನೋಡಿ ಇದು ಆದಿತ್ಯ ಹೋಟ್ಲು ಇದೆ ಅಲ್ಲಿ. ಹೌದು. ಕುರುಬಳ್ಳಿ ಡೌನ್. ಯಾವ ಏರಿಯಾ ಬರ್ತಿದೆ? ನಾಗ್ಪುರ ವಾರ್ಡ್. ನಾಗ್ಪುರ ವಾರ್ಡ್, ಮಹಾಲಕ್ಷ್ಮೀಪುರಂ. ಮಹಾಲಕ್ಷ್ಮೀಪುರಂ. ಅವನಣ್ಣ ಸಾಂಬಾರಪ್ಪ, ಸಾಂಬಾರ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿದಿ ಹಿಂಗ್ ಬಡಿಸ್ತಾ ಇದ್ರು. ನಾವ್ ಹಿಂಗೆ ಅಣ್ಣ ಬಡಿಸೋದು, ಹಿಂಗೆ ಬಡಿಸೋದು. ಜನನೇ ಸಾಕು ಅಂದ್ಬಿಡ್ತಾರೆ ನಮ್ಗೆ ಊಟನ ಅಲ್ವಾ? ಹಾ. ಏನ್ ಬೇಕಪ್ಪ? ಆಯ್ತಪ್ಪ. ಊಟ ಮಾಡಿರ್ತಾರೆ, ನಮ್ಮ ಹತ್ರ ಕಾಸಿಲ್ಲಮ್ಮ ಅಂತ ಹೇಳ್ತಾರೆ. ಆಯ್ತು ಬಿಡಪ್ಪ ಹೋಗು ಅಂತಾರೆ. ಹೌದಾ? ಹೌದು. ಅಷ್ಟೊಂದು ಧಾರಾಳ. ಅಷ್ಟೊಂದು ಧಾರಾಳ. ನಾವು ಚಿಕನ್ಗೆ ದುಡ್ಡು ಕೊಡ್ಬೇಕು ಅಂತ ಏನಿಲ್ಲ, ಇವರೇ ಹಾಕ್ತಾರೆ ಚಿಕನ್ ಫ್ರೀಯಾಗಿ. ಚಿಕನ್ ಫ್ರೀಯಾಗಿ ಹಾಕ್ತಾರೆ, ಫ್ರೀಯಾಗಿ ತಿನ್ಕೊಂಡು ಅದಕ್ಕೆ ದುಡ್ಡು ತಗೊಳ್ಳಲ್ಲ. ಬರೀ ಮುದ್ದೆ ರೈಸ್ಗೆ ಮಾತ್ರ. ಅದು ಊಟನೂ ಜಾಸ್ತಿ ಕೊಡ್ತಾರೆ ರೈಸು ನಮ್ಗೆ. ರೈಸ್ ತಗೊಂಡ್ರೆ ಚಿಕನ್ ಫ್ರೀ ಅನ್ನಂಗೆ ಆ ಥರ. ಬೇರೆ ಕಡೆ ಹೋದ್ರೆ ನಾವು ಚಿಕನ್ಗೆ ದುಡ್ಡು ಕೊಟ್ಟು ತಗೋಬೇಕು.
ಇಲ್ಲಿ ಏನಿಲ್ಲ ಬರೀ ಒಂದು ಮುದ್ದೆ ಕೊಡಿ ಅಂದ್ರೆ ಅದ್ರ ಜೊತೆ ಚಿಕನ್ನು ಸೇರಿಸಿ ಹಾಕಿರ್ತಾರ ಅವ್ರು. ಅಲ್ವಾ? ನೀವು ಯಾವಾಗಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ವರ್ಷಗಳಾಯ್ತು ಇವ್ರು ಬಂದಾಗಿಂದ ನಾವು ಬರ್ತಾ ಇದೀವಿ. ಯಾವ್ದು ಇಷ್ಟ ಆಗುತ್ತೆ? ನಮ್ಗೆ ಎಲ್ಲ ಇಷ್ಟ, ಮುದ್ದೆ ಇಷ್ಟ, ಅನ್ನ ಇಷ್ಟ, ಎಲ್ಲ ಇಷ್ಟ, ಎಲ್ಲ ತಿನ್ನಕ್ಕೆ ಇಷ್ಟ. ನಾವು ಮನೆಯಲ್ಲಿ ಈಗ ತಿನ್ನಕ್ ಆಗಲ್ಲ, ಇಲ್ಲಿ ಬಂದ್ರೆ ಚಿಕನ್ ಹಾಕ್ತಾರೆ ತಿಂತೀವಿ. ಮತ್ತೆ ಇನ್ನೊಂದು ಲೆಕ್ಕ ಇಲ್ಲ ಸರ್, ಅಂದ್ರೆ ಲೆಕ್ಕ ಇಲ್ಲ. ನಾವು ಹಾಫ್ ರೈಸ್ ಕೇಳ್ತೀವಿ ಅವ್ರನ್ನ, ಅವ್ರು ಒಂದ್ ರೈಸ್ ತರ ಕೊಡ್ತಾರೆ. ಅದೇ ನಮ್ಗೆ ಹೊಟ್ಟೆ ತುಂಬ, ನಮ್ ಮುದ್ದೆ ಜೊತೆಗೆ ಅನ್ನ ಹಾಕ್ತಾರಲ್ಲ ಒಂದ್ ರೈಸು, ಅದೇ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಅಲ್ವಾ? ಅದೇ ಸಾಕಾಗುತ್ತೆ. ಇವು ಮನೆಗೆ ಹೋದ್ರೆ ಯಾವಾಗಲೂ ಅಯ್ಯೋ ಇವು ಒಂದ್ ದಿವಸ ಇಲ್ಲ ಅಂದ್ರೆ ಇಲ್ಲಿ ಅಯ್ಯೋ ಇವಲ್ಲ ಇವರು ಊಟ ಎಲ್ಲಿ ಮಾಡೋದು, ಒಂದ್ ರೈಸ್ ತಿಂದ್ರೆ ಹೊಟ್ಟೆ ತುಂಬಲ್ಲ. ಇಲ್ಲಿ ಇವ್ರು ಒಂದ್ ಮುದ್ದೆ ಹಾಫ್ ರೈಸ್ಗೆ ಹೊಟ್ಟೆ ಫುಲ್ ಆಗುತ್ತೆ, ತುಂಬ ಹೋಯ್ತದೆ. ಅದು 50 ರೂಪಾಯಿ, ಜಾಸ್ತಿ ಇಲ್ಲ. 50 ರೂಪಾಯಿ. ಅದ್ರ ಜೊತೆಗೆ ಪೀಸ್ ಹಾಕ್ತಾರೆ, ಮಟನ್ ಅದು ಇದು ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ. ಹೊಟ್ಟೆ ತುಂಬ ಸಾಕಾಗ್ತಾರೆ. ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.